ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲ ಮಿತ್ರರಿಗೆ ಯೋಗ ಜೀವನಕ್ಕೆ ಸ್ವಾಗತ. ನಾವು ಈ ದಿನ ಒಂದು ಆಸನವನ್ನು ಪರಿಚಯ ಮಾಡಿಕೊಳ್ಳೋಣ. ಅದಕ್ಕೆ ನಾವು ವಜ್ರಾಸನ ಅಂತ ಹೆಸರು. ಈ ಆಸನ ಯಾಕೆ ಮಾಡಬೇಕು ಅಂದರೆ, ನಾವು ಮುಂದೆ ಪ್ರಾಣಾಯಾಮಗಳನ್ನು ಕಲ್ತ್ಕೊಂಡು ಅಭ್ಯಾಸ ಮಾಡಬೇಕಲ್ವ. ಆ ಪ್ರಾಣಾಯಾಮ ಮಾಡಬೇಕಾದ್ರೆ ಈ ಆಸನದಲ್ಲಿ ಕೂತ್ಕೊಂಡ್ರೆ ಅನುಕೂಲವಾಗಿರುತ್ತೆ. ಅದಕ್ಕೆ ನಾವು ಈ ಆಸನವನ್ನು ಅಭ್ಯಾಸ ಮಾಡೋಣ. ಇವತ್ತು ಪರಿಚಯ ಮಾಡ್ಕೊಳ್ಳೋಣಂತೆ. ಈಗ ನಾವು ಇದಕ್ಕೆ ಸುಖಾಸನ ಅಂತ ಹೇಳ್ತೀವಿ. ಈ ಸುಖಾಸನದಿಂದ ಈ ರೀತಿಯಾಗಿ ಪೊಸಿಷನ್ಗೆ ಬರ್ತೀವಿ. ಮುಂದೆ ಮಂಡಿಯ ನಡುವೆ ಸ್ವಲ್ಪ ಅಂತರ ಇರೋ ಥರ ನೋಡ್ಕೊಳ್ತೀವಿ. 4 ಬೆರಳಿನ ಅಂತರ. ಹಿಂದೆ ಬೆರಳು ಜೊತೆಯಾಗಿರಲಿ. ಮತ್ತು ಪಾದ ವಿ ಶೇಪಲ್ಲಿ ಈ ರೀತಿಯಲ್ಲಿ ಇಟ್ಕೊಳ್ತೀವಿ. ಸೀಟನ್ನು ಆರಾಮಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇದಾದ ಮೇಲೆ ನಾವು ಬೆನ್ನು ನೇರ ಮಾಡ್ಕೊಳ್ತೀವಿ. ಎದೆ ಭಾಗ ಸ್ವಲ್ಪ ಉಬ್ಬಿರೋ ಥರ ಈ ಥರ ಇರುತ್ತೆ. ಮತ್ತು ಈ ಸೈಡಿಂದ ಈ ಥರ ನಮಗೆ ವಜ್ರಾಸನ ಕಾಣುತ್ತೆ. ಈ ಥರ ನಾವು 5 ನಿಮಿಷ 6 ನಿಮಿಷ 10 ನಿಮಿಷ ಎಲ್ಲನೂ ಅಭ್ಯಾಸ ಮಾಡ್ಬೋದು. ಮೊದಲಿಗೆ ಕೂತ್ಕೊಳ್ಳೋದಕ್ಕೆ ಅಭ್ಯಾಸ ಇಲ್ಲದೆ ಇರೋರು ಅವರು ಈ ಥರ ಟವಲನ್ನು ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ರೋಲ್ ಮಾಡಿಕೊಂಡು ಈ ಆಂಕಲ್ ಜಾಯಿಂಟ್ ಇದೆಯಲ್ಲ, ಇಲ್ಲಿ ಇಟ್ಕೊಳ್ತೀವಿ. ಈಗ ಇನ್ನೊಂದಷ್ಟೊತ್ತು ಜಾಸ್ತಿ ಹೊತ್ತು ಆರಾಮಾಗಿ ಕೂತ್ಕೋಬೋದು. ವಜ್ರಾಸನದಿಂದ ಹೊರಗಡೆ ಬರೋದು ಬಹಳ ಇಂಪಾರ್ಟೆಂಟು. ಈ ರೀತಿಯಲ್ಲಿ ನಾವು ಬರ್ತೀವಿ. ನಾವು ನೋಡಿ, 1 ಅಡಿ ಅಂತರ ಇಟ್ಕೊಂಡು ಕಾಲಗಳನ್ನೆಲ್ಲ ಸ್ವಲ್ಪ ಫ್ರೀ ಮಾಡಿಕೊಂಡು ಒಂದು 20 ಸೆಕೆಂಡು ಎಲ್ಲ ಹಾಗೆ ಇದ್ದು ಒಂದು ಕೈ ಸಪೋರ್ಟ್ ತಗೊಂಡು ಹೊರಗಡೆ ಬರ್ತೀವಿ. ಈ ಥರ ಬಂದಿದ್ದಾದಮೇಲೆ ನಾವು ಕಾಲುಗಳನ್ನು ಸ್ವಲ್ಪ ಒತ್ಕೊಳ್ತೀವಿ. ರಕ್ತ ಪರಿಚಲನೆ ಆಗಬೇಕು ಅಂತ. ಆರಾಮಾಗಿ ಕೂತ್ಕೊಳ್ಳಿ. ನಿಮ್ಗೆ ಹೇಗೆ ಬೇಕು ಹಾಗೆಲ್ಲ ಆರಾಮಾಗಿ ಕೂತ್ಕೊಳ್ಳಿ. ಕಾಲುಗಳನ್ನು ಒತ್ಕೋತಾ ಇರಿ. ಈಗ ನಾವು ಪ್ರಾಣಾಯಾಮಕ್ಕೆ ಮುಂಚೆ ಸ್ವಲ್ಪ ಒಳಗಡೆ ಶುದ್ಧತೆ ಮಾಡ್ಕೊಳ್ಳೋಣ. ಏನಂದರೆ ಶ್ವಾಸಕೋಶಗಳ ಶುದ್ಧತೆ. ಶ್ವಾಸಕೋಶಗಳಲ್ಲಿ 3 ಭಾಗ ಇದೆ. ಅದು ಶ್ವಾಸಕೋಶದ ಮೇಲ್ಭಾಗ, ಮಧ್ಯಭಾಗ, ಕೆಳಭಾಗ ಅಂತ. ಈ ಮೂರನ್ನು ಸ್ವಲ್ಪ ಶುದ್ಧೀಕರಣ ಮಾಡಿಕೊಂಡ್ರೆ ಪ್ರಾಣಾಯಾಮ ಮಾಡೋದಕ್ಕೆ ತುಂಬ ಅನುಕೂಲಕರವಾಗಿರುತ್ತೆ, ಚೆನ್ನಾಗಿರುತ್ತೆ ಅಂತ. ಉಸಿರಾಟದ ಕ್ರಿಯೆ ಚೆನ್ನಾಗಾಗುತ್ತೆ ಅಂತ. ಇವುಗಳನ್ನು ನಾವು ಒಂದೊಂದಾಗಿ ಕೆಲವು ಕ್ರಿಯೆ ಮಾಡೋದ್ರ ಮೂಲಕ ಶುದ್ಧೀಕರಣ ಮಾಡೋಣ. ಇದಕ್ಕೆ ನಾವು ಮುಖದೌತಿ ಕ್ರಿಯೆ ಅಂತ ಹೇಳ್ತೀವಿ. ಅದು ಹೇಗೆ ಮಾಡೋದಂತ ನೋಡೋಣ. ಈ ರೀತಿ ವಜ್ರಾಸನದಲ್ಲಿ ಕೂತ್ಕೊಳ್ತೀವಿ. ಕೈಯನ್ನು ಪಾದದ ಪಕ್ಕ ಮೇಲ್ಮುಖವಾಗಿ ಇಟ್ಕೊಳ್ತೀವಿ. ಬಾಯನ್ನು ಅಗಲ ಮಾಡಿ ಉಸಿರನ್ನ ಪೂರ್ತಿ ಹೊರಗಡೆ ಹಾಕೋದು. ಮತ್ತೆ ವಾಪಸ್ ಬರ್ತೀವಿ, ಮತ್ತೆ ಉಸಿರು ತಗೊಳ್ತೀವಿ, ಮತ್ತೆ ಹಾಗೆ ಮಾಡ್ತೀವಿ. ಇದನ್ನ 3 ಸಾರಿ ಮಾಡ್ತೀವಿ. ಇದಾದ್ಮೇಲೆ ಹೂ ಶಬ್ದ ಮಾಡ್ತಾ ಉಸಿರನ್ನ ಹೊರಗಡೆ ಹಾಕೋದು. ತುಟಿಗಳಿಂದ ಉಸಿರನ್ನ ಹೊರಗಡೆ ಹಾಕೋದು ಈ ರೀತಿಯಲ್ಲಿ. ಇದನ್ನು 3 ಬಾರಿ ಮಾಡ್ತೀವಿ. ಇದಾದ್ಮೇಲೆ ಹಲ್ಲುಗಳ ಸಂಧಿಯಿಂದ ಉಸಿರನ್ನ ಹೊರಗಡೆ ಹಾಕೋದು. ಇದು 3 ಬಾರಿ ಮಾಡಿದಾದ್ಮೇಲೆ ನಾವು ಈಗ ಹೆಬ್ಬೆರಳು ಮತ್ತೆ ತೋರ್ಬೆರಳನ್ನ ಮುದ್ರೆ ಮಾಡ್ಕೊಳ್ತೀವಿ. ನಾವು ಮುದ್ರೆಯನ್ನ ಮೇಲ್ಮುಖವಾಗಿ ತೊಡೆ ಮೇಲೆ ಇಟ್ಕೊಳ್ತೀವಿ. ಬಲಗೈಯನ್ನ ನಾಭಿಯ ಮೇಲೆ ಇಟ್ಕೊಂಡು ಅಕಾರ ಶಬ್ದವನ್ನ ಮಾಡ್ತೀವಿ. ಇದು ಓಂಕಾರದ 3 ಪ್ರಣವಗಳಲ್ಲಿ ಮೊದಲನೆಯದು ಅಕಾರ ಶಬ್ದ. ಪೂರ್ತಿ ಉಸಿರು ತಗೊಂಡು ಶಬ್ದದ ಮೂಲಕ ಗಾಳಿಯನ್ನ ಹೊರಗಡೆ ಹಾಕೋದು ಈ ರೀತಿಯಲ್ಲಿ. ಆ ಇದನ್ನು 3 ಬಾರಿ ಮಾಡ್ತೀವಿ. ಇದಾದ ನಂತರ ಕೈಯನ್ನ ಎದೆ ಭಾಗದ ಹತ್ರ ಇಟ್ಕೊಳ್ತೀವಿ. ಉಕಾರ ಶಬ್ದ ಮಾಡ್ತೀವಿ. ಓ ಇದಾದ ನಂತರ ಕೈಯನ್ನ ಕಂಠದ ಭಾಗದ ಹತ್ರ ಇಟ್ಕೊಳ್ತೀವಿ. ಮಕಾರ ಶಬ್ದವನ್ನ ಮಾಡ್ತೀವಿ. ಹಂ. ಇದನ್ನು 3 ಬಾರಿ ಮಾಡ್ತೀವಿ. ಅಕಾರ 3 ಬಾರಿ, ಉಕಾರ 3 ಬಾರಿ, ಮಕಾರ 3 ಬಾರಿ ಮಾಡಿದಾದ್ಮೇಲೆ ಕೈಯನ್ನ ಮುದ್ರೆ ಮಾಡ್ಕೊಳ್ತೀವಿ.
ಹೆಬ್ಬೆರಳು ಒಳಗಡೆ ಹಾಕಿ ಮುದ್ರೆ ಮಾಡ್ತೀವಿ. ನಾವು ಈ ತೊಡೆಯ ಸಂಧಿ ಇಲ್ಲಿ ಹೊಟ್ಟೆಯ ಮತ್ತೆ ಕಾಲುಗಳ ಜಾಯಿಂಟ್ ಇದೆಯಲ್ಲ, ಇಲ್ಲಿ ಇಟ್ಕೊಂಡು 3 ಶಬ್ದಗಳನ್ನು ಒಟ್ಟಿಗೆ ಮಾಡ್ತೀವಿ. ಆ ಈ ತರ ಇದನ್ನು 3 ಬಾರಿ ಮಾಡ್ತೀವಿ. ಮಾಡಿದಾದ್ಮೇಲೆ ನಾವು ಸ್ವಲ್ಪ ನಿಧಾನವಾಗಿ ಬೆಂಡ ಹಾಕ್ತಾ ಹಾಗೆ ಕೆಳಗಡೆ ಸ್ವಲ್ಪ ಹೊತ್ತು ಏನು ಮಾಡದೆ ಸುಮ್ಮನೆ ಹಾಗೆ ಇರ್ತೀವಿ. ಆಕಾಶ ಎಷ್ಟು ಪ್ರಶಾಂತವಾಗಿರುತ್ತೋ ಅಷ್ಟೇ ಪ್ರಶಾಂತವಾಗಿ ಮನಸ್ಸನ್ನ ಇಟ್ಕೊಂಡಿರ್ತೀವಿ. ನಾವು ಅದನ್ನ ಚಿತ್ರಣನೂ ಮಾಡ್ಕೊಬಹುದು. ಆಕಾಶದ ಚಿತ್ರಣವನ್ನು, ಮೋಡಗಳು, ನಕ್ಷತ್ರ, ಚಂದ್ರ, ಈ ರೀತಿ ಪ್ರಶಾಂತ ವಾತಾವರಣವನ್ನು ಮನಸ್ಸಲ್ಲೇ ಚಿತ್ರಣ ಮಾಡ್ಕೊಂಡು ಹಾಗೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತಿರ್ತೀವಿ. ಮತ್ತೆ ವಾಪಸ್ ಬರ್ತೀವಿ. 5 ನಿಮಿಷ 10 ನಿಮಿಷ ನಮ್ಮ ಸಮಯ ನೋಡಿಕೊಂಡು ಇರ್ಬೋದು. ಈಗ ಕೈಯನ್ನ ಮುದ್ರೆ ಮಾಡಿಕೊಂಡು ವಜ್ರಾಸನದಿಂದ ರಿಲ್ಯಾಕ್ಸೇಷನ್ ಮಾಡಿಕೊಂಡು ಹೊರಗಡೆ ಬರೋದು. ಈ ರೀತಿ ರಿಲ್ಯಾಕ್ಸೇಷನ್ ಮಾಡಿಕೊಂಡು, ಗೊತ್ತಿದೆಯಲ್ಲ, ಈ ರೀತಿ ಒಳಗಡೆ ಬಂದು ಕಾಲುಗಳನ್ನೆಲ್ಲ ಚೆನ್ನಾಗಿ ಒತ್ಕೊಳ್ತೀವಿ. ನಮಗೆ ಹೇಗೆ ಬೇಕೋ ಹಾಗೆ ಆರಾಮಾಗಿ ಕೂತ್ಕೊಳ್ತೀವಿ. ಈ ಒಂದು ಶುದ್ಧತೆ, ಈ ಕ್ರಿಯೆ ಯಾಕೆ ಮಾಡ್ಕೋಬೇಕಂದ್ರೆ, ಒಳಗಡೆನ ಶುದ್ಧತೆ ಯಾಕೆ ಆಗ್ಬೇಕಂದ್ರೆ, ಈಗ ನಾವು ಮನೆಯಲ್ಲಿ ಪ್ರತಿ ದಿವಸ ಎದ್ರೆ ಎಲ್ಲಿಂದಲೋ ಬಂದು ಕಸ ಎಲ್ಲನೂ ಬಿದ್ದಿರುತ್ತೆ. ಅದನ್ನ ಗುಡಿಸಿ ಒರೆಸಿ ಅದನ್ನ ಶುದ್ಧ ಮಾಡ್ಕೊಂಡ್ರೆ ಕೆಲಸ ಮಾಡೋದಕ್ಕೂ ಚೆನ್ನಾಗಿರುತ್ತೆ, ಮಾಡಿದ ಕೆಲಸನೂ ಚೆನ್ನಾಗಿರುತ್ತೆ ಅಂತ ನಮಗೆ ಅನುಭವದಲ್ಲೇ ಆಗುತ್ತಾ ಇರುತ್ತೆ. ಅದೇ ಥರ ಈ ಮನೆಯನ್ನು ಸ್ವಲ್ಪ ಶುದ್ಧಿ ಮಾಡಿಕೊಂಡು ಪ್ರಾಣಾಯಾಮ ಎಲ್ಲ ಮಾಡಿದಾಗ ದೇಹದ ಎಲ್ಲ ಭಾಗಗಳಿಗೂ ಪ್ರಾಣಶಕ್ತಿ ಚಲನೆ ಆಗುತ್ತಾ ಇರುತ್ತೆ. ಇದನ್ನು ನಾವು ಪ್ರತಿ ದಿವಸ ಪ್ರಾಣಾಯಾಮ ಹೇಗೆ ಮಾಡೋದು, ಯಾವ್ದು ಪ್ರಾಣಾಯಾಮವನ್ನು ಮಾಡಬೇಕು, ಎಷ್ಟು ರೇಷು ತಗೋಬೇಕು ಅನ್ನೋದನ್ನೆಲ್ಲ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣಂತೆ. ಎಲ್ರೂ ಹೊಸಬರು ಯಾರಾದರೂ ಮಾಡೋದಕ್ಕೆ ಇಷ್ಟಪಡೋರನ್ನು ಈ ನಮ್ಮ ಯೋಗ ಜೀವನದ ಜೊತೆಗೆ ಸೇರಿಸ್ಕೊಳ್ಳೋಣಂತೆ. ಎಲ್ರೂ ಆನಂದವಾಗಿರಿ. ಸಂತೋಷದ ದಿನ ನಿಮ್ಮದಾಗಲಿ. ಮತ್ತೆ ಮುಂದಿನ ಭಾಗದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.